ಮಹರ್ಷಿ ವಾಲ್ಮೀಕಿ ಜ್ಞಾನಜ್ಯೋತಿ ಬೆಳಗಿದ ಮಹಾಜ್ಞಾನಿ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಬಣ್ಣಿಸಿದರು. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹೋತ್ಸವದಲ್ಲಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ವಾಲ್ಮೀಕಿ ಮಹರ್ಷಿ ಜ್ಞಾನಜ್ಯೋತಿ ಬೆಳಗಿದ ಮಹಾಜ್ಞಾನಿ, ಆದಿಕವಿ, ಇಡೀ ಮಾನವ ಕುಲಕ್ಕೆ ಮಾದರಿಯಾದ ರಾಮಾಯಣ ರಚಿಸಿದ ಕವಿ. ಸಹಸ್ರಾರು ಕವಿಗಳು ರಾಮಾಯಣದಿಂದ ಪ್ರೇರಿತಗೊಂಡು ಅನೇಕ ಕಾವ್ಯಗಳನ್ನು ರಚಿಸಿದರು. ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಸಮಾಜಕ್ಕೆ ರಾಮಾಯಣದ ಜ್ಞಾನವನ್ನ ನೀಡುತ್ತಿದ್ದರು. ವಾಲ್ಮೀಕಿ ನಾಯಕ ಸಮುದಾಯ ನಂಬಿಕೆ ಅರ್ಹವಾದ ಸಮಾಜ. ದೇಶದ ಅನೇಕ ಕಡೆ ಸಾಮ್ರಾಜ್ಯವನ್ನ ಕಟ್ಟಿ ಆಳಿದ್ದಾರೆ. ಇಂತಹ ಸಮುದಾಯ ಏಳ್ಗೆಗೆ ಬೇಕಾದ ಎಲ್ಲ ಸಹಾಯ ಸಹಕಾರ ನೀಡಲು ಸದಾ ಸಿದ್ಧರಾಗಿರುವುದಾಗಿ ತಿಳಿಸಿದರು. ನಂತರ ತಹಶೀಲ್ದಾರ್ ಅರವಿಂದ್ ಕೆಎಂ ಮಾತನಾಡಿ, ವಾಲ್ಮೀಕಿ ಬರೆದ ರಾಮಾಯಣ ಮಹಾಕಾವ್ಯ ಅಂದಿನಿಂದ ಇಂದಿನವರೆಗೆ ಮಾನವೀಯತೆಗೆ ಹಾಗೂ ಸಮಾಜಕ್ಕೆ ಆದರ್ಶವಾಗಿದೆ. ನಂಬಿಕೆ, ಅಣ್ಣ ತಮ್ಮಂದಿರ ಸಂಬಂಧ, ಪ್ರೀತಿ, ವಾತ್ಸಲ್ಯದ ಬಗ್ಗೆ ರಾಮಾಯಣದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಬರುವ ಎಲ್ಲ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಂತರ ಸಮುದಾಯದ ಮುಖಂಡರಾದ ಆರ್ ಅಶೋಕ್ ಮಾತನಾಡಿ, ಹಲವು ವರ್ಷಗಳಿಂದ ನಾಯಕ ಸಮುದಾಯವನ್ನ ತಾಲೂಕಿನಲ್ಲಿ ಕಡೆಗಣಿಸಲಾಗಿತ್ತು. ಹಾಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು ಹೋಬಳಿ ಮಟ್ಟದಲ್ಲಿ ಸಮುದಾಯಕ್ಕಾಗಿ ಸಮುದಾಯ ಭವನಗಳನ್ನು ಕಟ್ಟಿಸಿಕೊಡುತ್ತಿದ್ದಾರೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿ ಸಮುದಾಯದ ಏಳ್ಗೆಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ರಾಘವೇಂದ್ರ ಹನುಮಾನ್ ಮಾತನಾಡಿ, ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಅನೇಕ ಹಳ್ಳಿಗಳಲ್ಲಿ ಶಾಸಕರು ಸಮುದಾಯದ ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಹಾಗೂ ಮುಂಬರುವ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸಮುದಾಯ ಹೆಚ್ಚಿರುವ ಜಾಗದಲ್ಲಿ ಮೀಸಲಾತಿ ಕಲ್ಪಿಸಿ ರಾಜಕೀಯ ಶಕ್ತಿ ತುಂಬಬೇಕು ಎಂದು ಮನವಿಯನ್ನ ಮಾಡಿದರು. ಇನ್ನು ಇತ್ತೀಚೆಗಷ್ಟೇ ಸರ್ಕಾರ ಬೇರೆ ಜಾತಿಗಳನ್ನ ಎಸ್ಟಿಗೆ ಸೇರ್ಪಡೆ ಮಾಡಲು ಹೊರಟಿದ್ದಾರೆ. ಇದನ್ನು ಕೈಬಿಟ್ಟು ನಮ್ಮ ಸಮುದಾಯವು ಸಮಾಜದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಡಬೇಕು ಎಂದು ತಿಳಿಸಿದರು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ವಾಲ್ಮೀಕಿ ಭಾವಚಿತ್ರವನ್ನ ಪಲ್ಲಕ್ಕಿಗಳಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಿಕೆ ಹೊನ್ನಯ್ಯ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ, ಉಪಾಧ್ಯಕ್ಷ ಫಜ್ಲುಲ್ಲಾ ಫೀರ್, ನಗರಸಭೆ ಪೌರಾಯುಕ್ತ ರಮೇಶ್, ಬಿಇಒ ಗಂಗಾರೆಡ್ಡಿ, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಾರುತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣ ಅಧಿಕಾರಿ ನರಸಿಂಹಯ್ಯ ಮತ್ತು ನಿವೃತ್ತ ಎಡಿಸಿ ಮತ್ತು ನಾಯಕ ಸಂಘದ ಅಧ್ಯಕ್ಷ ಬಾಬಣ್ಣ ಮತ್ತು ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ನಿವೃತ್ತ ಅಪರ ತೆರಿಗೆ ಆಯುಕ್ತ ನಾಗರಾಜಪ್ಪ, ಮಂಜುಳಾ ರಾಮಂಜಿನಪ್ಪ ಸೇರಿದಂತೆ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಎನ್ಕೆಎಸ್ ಟಿವಿ ಚಿಕ್ಕಬಳ್ಳಾಪುರ. ಮತ್ತು ನಗರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣರವರೇ, ವಾಲ್ಮೀಕಿ ಸಮಾಜದ ಎಲ್ಲ ನೆಚ್ಚಿನ ಜನರೇ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆಯ ಎಲ್ಲ ಕೌನ್ಸಿಲರ್ಸ್ರೇ ಹಾಗೂ ಎಲ್ಲ ತಾಲೂಕು ಮಟ್ಟದ ನೌಕರರೇ ಹಾಗೂ ಸಮಸ್ತ ಗೌರಿಬಿದನೂರಿನ ನಾಗರಿಕರೇ, ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ವಾಲ್ಮೀಕಿ ಜಯಂತಿ ಇರತಕ್ಕಂಥ ಗೊತ್ತಿರುವ ಹಾಗೆ 30 ವರ್ಷಗಳ ಹಿಂದೆ ರಚಿಸಲ್ಪಟ್ಟಂತಹ ಮಹಾಕಾವ್ಯ ಇದು. ಅಂದಿನಿಂದ ಇಂದಿನವರೆಗೂ ಕೂಡ ಈ ರಾಮಾಯಣ ನಮಗೆ ಎಲ್ಲರಿಗೂ ಒಂದು ನೈತಿಕತೆಯನ್ನು ಹೇಳ್ಕೊಡ್ತಕ್ಕಂತಹ ಒಂದು ಕಾವ್ಯ ಆಗಿರುತ್ತದೆ. ಈಗ ವಾಲ್ಮೀಕಿಯವ್ರ ಬಗ್ಗೆ ಹೇಳೋದಾದರೆ ಅವರನ್ನು ನಾವು ಆದಿಕವಿ, ಮಹಾಕವಿ ಅಂತೆಲ್ಲ ನಾವು ಅವರನ್ನು ಕರಿತೀವಿ. ಯಾಕೆ ಕರಿತೀವಿ? ಅದಕ್ಕೆ ಕಾರಣ ಏನಂದರೆ ಅವ್ರು ರಚಿಸ್ತಕ್ಕಂಥ ರಾಮಾಯಣ. ಈ ರಾಮಾಯಣದಲ್ಲಿ ನಾವು ನೋಡ್ಬೋದು ಅದರಲ್ಲಿ ಬಂದಿರತಕ್ಕಂತಹ ಐಡಿಯಲ್ ಸೊಸೈಟಿಯ ಬಗ್ಗೆ ಒಂದು ಪರಿಕಲ್ಪನೆ. ಇವತ್ತಿಗೂ ಕೂಡ ನಾವು KAS ಆಫೀಸರ್ಸ್ ಆಗಬೇಕಾದ್ರೆ ಒಂದು ಸಬ್ಜೆಕ್ಟ್ ಇದೆ, ಎಥಿಕ್ಸ್ ಅಂತ ಹೇಳ್ಬಿಟ್ಟು.
ಎಥಿಕ್ಸ್ ಅನ್ನೋ ಸಬ್ಜೆಕ್ಟಲ್ಲಿ ನಾವು ನೋಡ್ತಕ್ಕಂಥದ್ದು ವಾಲ್ಮೀಕಿಯವರು ಅಂದು ಬರೆದಂತಹ ಒಂದು ರಾಮಾಯಣದಲ್ಲಿರ್ತಕ್ಕಂತಹ ಏನು ಮೂಲ ಏನು ಪ್ರಿನ್ಸಿಪಲ್ಸ್ ಇದಾವಲ್ಲ, ಆನೆಸ್ಟಿ, ಇಂಟಿಗ್ರಿಟಿ, ಟ್ರಸ್ಟ್ವರ್ದಿನೆಸ್, ಆಮೇಲೆ ಮುಂತಾದ ಎಲ್ಲ ಪ್ರಿನ್ಸಿಪಲ್ಸ್ ಅದನ್ನೇ ನಾವು ಇವತ್ತಿಗೂ ಕೂಡ ನಾವು ಪಾಲನೆ ಮಾಡಬೇಕು. ಸೊಸೈಟಿ ಹೇಗಿರಬೇಕು ಅದನ್ನು ಸಂದರ್ಭದಲ್ಲಿ ಏಕಪ್ರತಿನಾಗಿ ಒಂದು ನೀತಿ ನಿಯಮವನ್ನ ಅನುಸರಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಿ ಇರ್ತವೆ. ಅಂತ ಒಂದು ಮಾದರಿಯಾದ ಒಂದು ಕಥೆಯನ್ನ ಇಡೀ ಹಿಂದೂ ಸಮಾಜಕ್ಕೆ ಅನುಸರಿಸಲಿ. ಇವರು ಕೂಡ ಏಕಪ್ರತಿನಾಗಿರಲಿ, ಅಣ್ಣ ತಮ್ಮ ಜಗಳಾಡದಿರಲಿ, ತಂದೆ ತಾಯಿಗಳ ಮಾತನ್ನು ಕೇಳಲಿ, ಹೀಗೆ ಅಣ್ಣ ತಮ್ಮದಲ್ಲಿ ಈ ತರ ಇರಬೇಕು ಅನ್ನೋ ದೃಷ್ಟಿಯಿಂದ ನೀತಿ ಪಾಠವನ್ನ ಹೇಳಿ ಆ ನೀತಿ ಗ್ರಂಥವನ್ನ ಬರೆದಿದ್ದು ಇವತ್ತು ಕೂಡ ಸಹಸ್ರ ವರ್ಷ ಆದ್ರೂ ಕೂಡ ಭಾರತ ಖಂಡದಲ್ಲಿ ಅದೇನು ಮೊದಲು ವಿದ್ಯೆ ಇಲ್ದಿದ್ರು ಕೂಡ ಹಳ್ಳಿ ಕಡೆ ಜನ ಸಾವಿರಾರು ವರ್ಷಗಳಿಂದ ಏನ್ ಮಾಡ್ತಾ ಇದ್ರು, ನಾಟಕಗಳ ಮುಖಾಂತರ ವಿದ್ಯೆ ಇಲ್ದಿದ್ರು ಕೂಡ ಬಾಯ್ಪಾಠ ಮಾಡ್ಕೊಂಡು ನಾಟಕದ ಮೂಲಕ ಹಳ್ಳಿ ದಾಡಿ ಜನಗಳಿಗೆ ಜ್ಞಾನಾರ್ಜನೆಯನ್ನ, ಜ್ಞಾನದ ದೀವಿಗೆಯನ್ನ ಬೆಳೀತಾ ಇದ್ರು. ಇಂಥ ಮಹಾ ಗ್ರಂಥವನ್ನು ನಾಟಕದ ರೂಪದಲ್ಲಿ ಮಾಡಿ ಜನಗಳಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ರು. ಇಂಥ ಮಹಾನ್ ಗ್ರಂಥವನ್ನು ಬರೆದಂತ ಮಹರ್ಷಿ ಮೊದಲು ಬೇಡರಾಗಿ ಅವರ ಒಂದು ಏನ್ ಹೇಳ್ತಾರೆ, ಕಾಡಿನಲ್ಲಿ ಭೇಟಿಯಾಡುವಂತ ಒಂದು ವೃತ್ತಿ ಇದ್ರು ಕೂಡ ಬೇಟೆಯಾಡೋ ವೃತ್ತಿ ಇರ್ಬೋದು, ಬಾಲಕರಲ್ಲಿ ವಯಸ್ಸಲ್ಲಿ ಏನಿರ್ತದೆ ಅಂತ ಎಲ್ಲ ಸಮಯದಷ್ಟೇ ಹುಡುಗ ಇದ್ದಾಗ ಹಿಂಸಾ ಪ್ರವೃತ್ತಿ ಇರ್ತದಂತೆ. ಸೈಕಾಲಜಿಸ್ಟ್ ಹೇಳ್ತಾರೆ, ಹುಡುಗರಲ್ಲಿ ಯುವಕರಲ್ಲಿ ಹಿಂಸಾ ಪ್ರವೃತ್ತಿ ಜಾಸ್ತಿ. ಬತ್ತ ಅವರಿಗೆ ವಯಸ್ಸು ಆಯ್ತಾ ಜ್ಞಾನೋದಯ ಬರ್ತದೆ. ಹಂಗೆ ಮೊದಲನೇ ಭೇಟಿ ಆಡ್ಕೊಂಡು ಜೀವನ ಮಾಡ್ತಿದ್ರು ಕೂಡ ವಾಲ್ಮೀಕಿ ಅವರು ಕೊನೆಗೆ ಏನಾಯ್ತು, ಅವ್ರ ಜ್ಞಾನೋದಯ ಆಯ್ತು. ಇದು ಅನೇಕರಿಗೆ ಹಿಂಸೆ ಆಗೋದು ಬೇಡ. ಆ ಕಾಲದಲ್ಲಿ ಜಂಗಲ್ ರಾಜ್ ಅಂತಾರಲ್ಲ, ಯಾರು ಶಕ್ತಿ ಇರ್ತಾನೋ ಅವನೇನೆ, ಯಾರು ಅಶಕ್ತನೋ ಶೋಷಣೆ. ಕಾಡಿನ ಒಂದು ರಾಜ್ಯ ಅಂತಲ್ಲ, ಹಂಗೆ ಶಕ್ತಿ ಇದ್ದನು ಇನ್ನೊಬ್ಬ ಅಶಕ್ತನ ಶೋಷಣೆ ಮಾಡಿ ಅವನನ್ನ ದರೋಡೆ ಮಾಡ್ಕೊಂಡು ತಿನ್ನುವಂತ ಇದಿತ್ತು. ಈಗಲೇ ಪೊಲೀಸ್ ಸ್ಟೇಷನ್ ಇರಲಿಲ್ಲ. ಇಂಥವೆಲ್ಲ ಇರಬಾರ್ದು. ಇದಕ್ಕೆಲ್ಲ ಒಂದು ಗ್ರಂಥಗಳ ಮೂಲಕ ತಿಳುವಳಿಕೆ ಇದೆ. ಮದುವೆ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಒಂದು 50-60 ಲಕ್ಷದ ಮೇಲೆ ಆಯ್ತದೆ. ಅಲ್ಲೂ ಕೂಡ ಖರ್ಚು ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ವಾಲ್ಮೀಕಿ ಸಮುದಾಯ ಬೇಕು, ಒಂದು 50-60 ಲಕ್ಷ ಆಗುತ್ತೆ ಅಂತ ವಾಲ್ಮೀಕಿ ಸಮುದಾಯ ಕಟ್ಟಬೇಕು ಮದುವೆಗೆ ಅಂತವ್ರೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಮುದಾಯ ಜೊತೆ ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ. ನಿಮ್ ಸಹಾಯ ಸಹಕಾರ ಯಾವತ್ತೂ ನನ್ನ ಜೊತೆ ನನ್ನ ಬಗ್ಗೆ ಇರಲಿ. ಎಲ್ಲ ಸಮುದಾಯವನ್ನ ಎಲ್ಲಿ ಯಾವತ್ತು ತುಳಿತಕ್ಕೂ ಒಳಪಟ್ಟಿದೆಯೋ ಅಂತ ಸಮುದಾಯದ ಬಗ್ಗೆ ಎಲ್ಲ ಸಮುದಾಯಗಳನ್ನ ನಾನು ಒಂದೇ ಸಮಯ ಕಾಣ್ಕೊಂಡು ಆ ಸಮುದಾಯದ ಕಷ್ಟ ಸುಖಗಳ ಭಾಗಿಯಾಗಿ ಪ್ರತಿಯೊಂದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಒಂದು ತತ್ವದ ನಂಬಿಕೆ ಇಟ್ಕೊಂಡು ನಾನು ಈ ತಾಲೂಕಿನ ಎಲ್ಲ ಸಮುದಾಯವನ್ನ ಸದುದೂಗಿಸ್ಕೊಂಡು ಬರ್ತಾ ಇದ್ದೀನಿ. ನಿಮ್ಮ ಸಹಾಯ ಸಹಕಾರ ಯಾವತ್ತೂ ನನ್ನ ಮೇಲೆ ಇರಲಿ. ತಾಲೂಕಿನ ಸರ್ವತೋಮುಖವಾದಂತ ಒಂದು ಅಭಿವೃದ್ಧಿಗೆ ನಾನು ಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ನಾವು ಕೇಳಿದ್ವಿ ಅದು ಪೂರ್ವಭಾವಿ ಸಭೆಯಲ್ಲಿ, ಪ್ರತಿ ಪಂಚಾಯತಿಗೂ ಒಂದೊಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ಈ ಸಲ ಎಲ್ಲ PDOಗಳು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ಅವರೆಲ್ಲ ತಾಲೂಕಿನಿಂದ ಎಲ್ಲ ಬಂದಿರತಕ್ಕಂಥ ಟಾಬ್ಲೋಗಳಿಂದ ಇವತ್ತಿನ ಸ್ವಲ್ಪ ನಮ್ಮ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದೆ. ಹಾಗಾಗಿ ಅವರ ಶ್ರಮಕ್ಕೆ ನಾನು ಅವ್ರನ್ನ ಅಭಿನಂದನೆ ಪಡಿಸುತ್ತಾ, ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಇದೇ ರೀತಿ ನಮ್ಗೆ ಸಹಕಾರ ನೀಡಿ ಈ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಲೂಕು ಆಡಳಿತದಲ್ಲಿ ಹಾಗೂ ನಗರಸಭೆ, ವಿಶೇಷವಾಗಿ ಜಿಲ್ಲೆ ಪಂಚಾಯಿತಿ ಮತ್ತು ಪರಿಶಿಷ್ಟ ವರ್ಗಗಳವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ತಾಲೂಕಿನಲ್ಲಿ ನಾಯಕ ಸಮುದಾಯ ಇಷ್ಟು ಇದ್ರು ಕೂಡ ಬಹಳಷ್ಟು ಜನ ನಮ್ಮನ್ನ ಕಡೆಗಣಿಸ್ತಾ ಬಂದಿದ್ರು. ಆದರೆ ನಮ್ಮ ಪುಟ್ಟಸ್ವಾಮಿಗವರು ಶಾಸಕರಾದ ನಂತರ ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರತಕ್ಕಂಥವರು ನಮ್ಮ ಪುಟ್ಟಸ್ವಾಮಿಗವರು. ಅದಕ್ಕೆ ಕಾರಣ ಇದೆ. ಮೊದಲನೇದಾಗಿ ಅವರು ನಮ್ಮ ಡಿಪಾಳ್ಯದಲ್ಲಿ 50 ಲಕ್ಷ ಖರ್ಚು ಮಾಡಿ, ಅವರು ಶಾಸಕರೇ ಆಗಿರ್ಲಿಲ್ಲ, 50 ಲಕ್ಷ ರೂಪಾಯಿಗಳ ಖರ್ಚೇ ಮಾಡಿ ಒಂದು ವಾಲ್ಮೀಕಿ ಭವನದ ನಿರ್ಮಾಣವನ್ನ ಮಾಡಿಕೊಟ್ರು. ಅದೇ ರೀತಿ ಮೊನ್ನೆ ಹೊಸೂರಿನಲ್ಲಿ ವರ್ಷಗಳಿಂದ ನಿಂತೋಗಿರ್ತಕ್ಕಂಥ ಒಂದು ಸಮುದಾಯ ಭವನಕ್ಕೆ